ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮತ್ತು ಆರ್ಥಿಕ ದಿವಾಳಿಯಿಂದ ಜಿಲ್ಲಾಧಿಕಾರಿಗಳ ಏನು ಒಂದು ಕಾರ್ ಜಪ್ತಿ ಮಾಡುವ ಮುಖಾಂತರ ಇಡೀ ಜಿಲ್ಲೆಯ ಮಾನ ಮರ್ಯಾದೆ ಕೂಡ ಹೋಗಿದೆ. ಅದಲ್ಲದೆ ಕಾರ್ಪೊರೇಷನ್ ದಲ್ಲಿರುವಂಥ ಎಲ್ಲ ಪೀಠೋಪಕರಣಗಳು ಕೂಡ ಜಪ್ತಿಯಾಗಿ ಹೋಗಿವೆ. AC ಆಫೀಸ್ದಲ್ಲೂ ಪೀಠೋಪಕರಣ ಕೂಡ ಜಪ್ತಿಯಾಗಿ ಹೋಗಿದ್ದರಿಂದ ಸುಮಾರು 15 ದಿವಸ ತನಕ ಕೂಡ ಅಲ್ಲೇನು ಕಾರ್ಯವೈಖರಿಗಳೇ ನಡೆದಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ನೆರೆಯ ಬೀದರ್ ಮತ್ತು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಏನು ನಮ್ಮ ರೈತರ ವಿಮಾ ಪರಿಹಾರ ಕೊಟ್ಟು, ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ರೈತರು 34 ಕೋಟಿ ವಿಮಾ ಕಂತು ಕಟ್ಟು ಕೂಡ ಇಲ್ಲೂ ಕೂಡ ವಿಮಾ ಹಣ ಬಿಡುಗಡೆ ಆಗಿಲ್ಲ. ತಾವೆಲ್ಲ ನೋಡಿದ್ದೀರಿ, ಹಿಂದೆ ನೆಟ್ಟರೋಗಾದಂಥ ಸಂದರ್ಭದಲ್ಲಿ 181 ಕೋಟಿ ಬಂದಿತ್ತು, ಆದರೆ ಇನ್ನೂ ಕೂಡ ಬಂದಿಲ್ಲ. ಪ್ರಬುದ್ಧ ಅಕಾಡೆಮಿ 31 ಕೋಟಿ 30 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ, ಆದರೂ ಕೂಡ ಇವತ್ತು ಒಂದೇ ಒಂದು ಕ್ಲಾಸ್ ನಡೆಲಾಗ್ಯಾವ. ಇಷ್ಟೆಲ್ಲ ಅವಾಂತರಗಳು ಆದರೂ ಕೂಡ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೇನೂ ಗೊತ್ತಿಲ್ಲ ನಂಗೆ ಬೆಂಗಳೂರು ಡೆಲ್ಲಿಯಲ್ಲಿ ಇವತ್ತು ದಿವಸ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೀಟಿಂಗ್ ಮಾಡೋ ಮುಖಾಂತರ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ನಿರಕ್ಷೆ ಮಾಡಿದ್ರಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತೇಳಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ವಾಣಿಜ್ಯ ತೆರಿಗೆ ಇಲಾಖೆ ಬೀದರ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ಈಗಾಗಲೇ 2014 ನಾ ಅಪಾಯಿಂಟ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಂಗವಿಕಲರ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿ ನೇಮಕಾತಿ ಆಗ್ಯಾರ. ಅವ್ರು ಅಂಗವಿಕಲ ಅಲ್ಲ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇತ್ತು. ಈ ವಿಷಯ ನನಗೆ ಈಗ 1 ವರ್ಷ ಹಿಂದಗಡೆ ಗೊತ್ತಾಯಿತು. ಇವರು ಹಿಂದೆ ಅಪಾಯಿಂಟ್ಮೆಂಟ್ ಆಗಿರೋ ವಿಷಯ ಗೊತ್ತಿತ್ತು, ಬಟ್ ಕೋಟಾ ಯಾವುದು ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ನಾನು ತಾರ್ಪೇಲ್ ಬಡಾವಣೆಯಲ್ಲೇ ಹುಟ್ಟಿ ಅಲ್ಲೇ ಬೆಳೆದೀನಿ. ನಂದು 25 ವರ್ಷ ಈ ಅಂಗವಿಕಲ ಕ್ಷೇತ್ರದಾಗ ಸೇವೆ ಸಲ್ಲಿಸಿದ್ದೀವಿ. ಅಂಗವಿಕಲ ಪ್ರಮಾಣ ಪತ್ರ ದುರುಪಯೋಗ ಆಗ್ಯದ, ಇವರು ಅಂಗವಿಕಲೇ ಅಲ್ಲ ಅನ್ನೋ ಏನು ವಿಷಯ ನಡೆದ, ಅದು ನಾನು ಕೂಡ ಅದನ್ನು ನಂಬ್ತೀನಿ, ವಿಶ್ವಾಸ ಮಾಡ್ತೀನಿ. ಯಾಕಂದರೆ ಈ ನಂಬಲಿಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಈ ಇಬ್ಬರಿಗೂ ಬಾಲ್ಯದಿಂದಲೂ ಇರುಳುಗಣ ಸಮಸ್ಯೆ ಇದೆ. ಅದು ರಾತ್ರಿ ಮಾತ್ರ ಸ್ವಲ್ಪ ಸಮಸ್ಯೆ, ಡೇದಾಗ ಅವ್ರು ನಾರ್ಮಲ್ ಪರ್ಸನ್ ಇರ್ತಾರೆ. ದ್ವಿಚಕ್ರ ವಾಹನ ಓಡಾಡ್ಸೋದಾಗಲಿ, ಕಂಪ್ಯೂಟರ್ದಲ್ಲಿ ನಾರ್ಮಲ್ ಕೆಲಸ ಮಾಡೋದಾಗಲಿ, ಅದೇ ರೀತಿ ಮೊಬೈಲಲ್ಲಿ ಸೆಲ್ಫಿ ತಗೊಳ್ಳೋದು, ಹೀಗೆ ಅನೇಕ ವಿಷಯಗಳ ಗಮನ ಹರಿಸಿದ್ರೆ ಅವರು ಅಂಗವಿಕಲ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಎರಡನೇದು ಅಂದ್ರೆ ಒಬ್ಬ ನಾವು ನೋಡಿದ್ದೀವಿ, ತಾವು ನೋಡಿರ್ಬೋದು, ದೃಷ್ಟಿ ವಿಕಲಚೇತನ ಕೋಟಾ ಅಂದರೆ ದೃಷ್ಟಿ ವಿಕಲಚೇತನ ಅಂದ್ರ ಮೇಲೆ ಅವರು ಒಬ್ಬಂಟಿಯಾಗಿ ಸಾಧಾರಣವಾಗಿ ನಾರ್ಮಲಾಗಿ ಓಡಾಡೋಕ್ಕಾಗಲ್ಲ. ಅವರು ಒಂಟಿಯಾಗಿ ಸ್ವತಂತ್ರವಾಗಿ ಓಡಾಡ್ತಾರೆ. ಆಮೇಲೆ ಕಾನೂನು